ಸಂವೇಗ ಭಾವನೆ ಭಾಗ 1. ಸಂವೇಗ ಭಾವನೆ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಂವೇಗ ಭಾವನೆಯ ಭಾಗ 1 ಕೇಳ್ತಾ ಇದ್ದೀರಿ ಅಂತಂದರೆ, ಷೋಡಶ ಕಾರಣ ಭಾವನೆಗಳಿದಾವಲ್ಲ, ಅಂದರೆ 16 ಭಾವನೆಗಳು ಯಾವುದಕ್ಕಿದಾವಪ್ಪ? ತೀರ್ಥಂಕರ ಪ್ರಕೃತಿ ಬಂಧಕ್ಕೆ ಸಹಾಯಕ ಆಗುವಂತಹ ಆ ಪುಣ್ಯ ಭಾವನೆಗಳಲ್ಲಿ ಈಗ ನಿಮಗೆ 5ನೆಯ ಸಂವೇಗ ಭಾವನೆ ನಡೀತಾ ಇದೆ. 4 ಭಾವನೆಗಳ ವಿಷಯ ಹಿಂದೆ ಮುಗಿದು ಹೋಗಿದ್ದಾವೆ, ಅದನ್ನು ನೀವು ಕೇಳ್ಕೊಂಬಂದರೆ ಬಹಳ ಒಳ್ಳೆಯದು. ಈಗ ಸಂವೇಗ ಭಾವನೆಯ ಭಾಗ 1 ನಡೀತಾ ಇದೆ. ಈಗ ನೋಡ್ರಿ, ಜೀವನಿಗೆ ಮನುಷ್ಯ ಭವ ದೊರೆಯುವುದು ಅತಿ ದುರ್ಲಭ. ಯಾವ ರೀತಿ ಅಂತಂದರೆ, ಹೇಗೆ ಚಿಂತಾಮಣಿ ರತ್ನ ಪ್ರಾಪ್ತ ಆಗುವುದು ಜೀವಕ್ಕೆ ಅತಿಯಾದ ದುರ್ಲಭ ಇದೆ, ಅದೇ ರೀತಿ ಜೀವಕ್ಕೆ ಈ ಮನುಷ್ಯ ಭವ ಪ್ರಾಪ್ತ ಆಗುವುದು ಕೂಡ ಬಹಳ ದುರ್ಲಭವಾದ ವಿಷಯ ಇದೆ. ಆದರೆ ಯಾವ ಜೀವ ಯಾವ ಗತಿಯಲ್ಲಿ ಹೋಗುತ್ತದೆ ಅಲ್ಲಿಗೆ ಅದು ಹೊಂದಿಕೊಳ್ಳುತ್ತದೆ. ನರಕದ ವಿಷಯ ಸ್ವಲ್ಪ ಬೇರೆ, ಆದರೆ ತಿರಿಯಂಚ ಮನುಷ್ಯ ದೇವದಲ್ಲಿ ಅಲ್ಲಿಗೆ ಹೋದ ಜೀವ ಸಾಯೋದಿಕ್ಕೆ ಇಚ್ಛೆ ಪಡುವುದಿಲ್ಲ. ಬದುಕಲು ಎಷ್ಟೇ ಕಷ್ಟ ಇದ್ದರೂ ಕೂಡ ತಾನು ಬದುಕಬೇಕು ಅನ್ನುವಂತಹ ಆಶೆ ಮಾಡುತ್ತದೆ. ಆದರೂ ಕೂಡ ಮಾನವ ಜೀವನ ಇದು ಅನೇಕ ವಿಪತ್ತಿಗಳಿಂದ ಕೂಡಿದಂತಹ ವಸ್ತು ಇದೆ. ಮನುಷ್ಯ ಜೀವನ ಸಿಕ್ಕುವುದು ಅತಿಯಾದ ಪುಣ್ಯದ ವಿಷಯ, ಇದಂತೂ ನಿಮಗೆ ಗೊತ್ತಾಯಿತು. ಸಿಕ್ಕಿದರೂ ಕೂಡ ಇಲ್ಲಿ ವಿಪತ್ತಿಗಳು ಅನೇಕ. ಜೀವ ಇಂದ್ರಿಯಗಳ ವಿಷಯದ ಆಶೆಯಿಂದ ಬುದ್ಧಿಗೇಡಿಯಾಗಿ ಮಾನವ ಜೀವನದ ಮೌಲ್ಯವನ್ನು ತಿಳಿದುಕೊಳ್ಳುವುದಿಲ್ಲ. ಎಷ್ಟು ಸಾರಿ ಮಾನವ ಜೀವನ ಸಿಕ್ಕಿದೆ ಅಂದರೆ, ಕೆಲವು ಎಲ್ಲ ಜೀವಗಳಿಗೆಲ್ಲ, ಎಲ್ಲ ಜೀವಗಳದ್ದು ವಿಷಯ ಅಲ್ಲ, ಕೆಲವು ಒಂದೊಂದು ಜೀವಗಳಿಗೆ ಅನಂತ ಸಾರಿ ಮನುಷ್ಯ ಜೀವನ ಸಿಕ್ಕಿದೆ. ಆದರೆ ಅದರ ಉಪಯೋಗ ಮಾತ್ರ ಆಗಿಲ್ಲ. ಮಕ್ಕಳಿರ್ತಾರಲ್ಲ, ಆ ಮಕ್ಕಳ ಶ್ರೇಯಸ್ಸನ್ನು ಬಯಸುವ ತಾಯಿಯಂತೆ ಷೋಡಶ ಕಾರಣ ಭಾವನೆ ಇದೆ. ಅದು ನಮ್ಮ ಮುಂದೆ ಪರ್ವ ರೂಪದಲ್ಲಿ ಬಂದು ನಿಲ್ಲುತ್ತದೆ. ಇದರೊಳಗಡೆ 5ನೇ ಭಾವನೆ ಅಂದರೆ ಅದು ಸಂವೇಗ ಭಾವನೆ ಇದೆ. ಸಂವೇಗ ಭಾವನೆ ಅಂದರೆ, ಇದನ್ನು ಬರೆದುಕೊಳ್ಳಿರಿ, ಸಂವೇಗ ಭಾವನೆ ಅಂದರೆ ಸಂಸಾರದ ದುಃಖದಿಂದ ನಿತ್ಯವೂ ಹೆದರಿಕೆಯಾಗುವುದು ಸಂವೇಗ ಭಾವನೆ ಇದೆ. ಅಂದರೆ ಭಯ ಆಗುವುದು. ಇನ್ನೊಂದ್ಸಲ ಕೇಳ್ರಿ, ಸಂಸಾರದ ದುಃಖದಿಂದ ನಿತ್ಯವೂ ಹೆದರಿಕೆಯಾಗುವುದು ಸಂವೇಗ ಭಾವನೆ ಇದೆ. ಅಥವಾ ಇನ್ನೊಂದು ಪರಿಭಾಷೆ ಬರೆದುಕೊಳ್ಳಿರಿ. ಅನ್ಯ ಮಹಾಶಾಸ್ತ್ರಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಪರಿಭಾಷೆ ಬಂದರೂ ಕೂಡ ಅಂದರೆ ಅದನ್ನು ನೀವು ಬರೆದುಕೊಳ್ಳಬೇಕು, ನಿಷೇಧಿಸಬಾರದು. ಯಾಕೆಂದರೆ ಆ ಹೇಳುವ ಪ್ರಕಾರ ಬೇರೆ ಇದ್ದರೂ ಕೂಡ ವಿಷಯ ಒಂದೇ ಆಗಿರುತ್ತದೆ. ಅದನ್ನು ಕೂಡ ಬರೆದುಕೊಳ್ಳ್ರಿ. ದ್ರವ್ಯ ಅಥವಾ ಭಾವರೂಪ ಪಂಚ ಪರಿವರ್ತನೆಯ ರೂಪದ ಸಂಸಾರದಿಂದ ಭಯ ಉತ್ಪನ್ನವಾಗುವುದು ಸಂವೇಗ ಭಾವನೆ ಇದೆ. ಅಂದರೆ ನಿಮಗೆ ಹಿಂದೆ ವಿಸ್ತಾರವಾಗಿ ಅದನ್ನು ಬೇರೆ, ಅಂದರೆ ಈ ವಿಭಾಗ ಅಲ್ಲ, ಬೇರೆ ವಿಭಾಗಗಳಲ್ಲಿ ಹೇಳಲಾಗಿದೆ. 5 ಪರಿವರ್ತನೆಗಳು ಅಂದರೆ ದ್ರವ್ಯ, ಕ್ಷೇತ್ರ, ಕಾಲ, ಭವ ಮತ್ತು ಭಾವ ಪರಿವರ್ತನೆ. ಇದರಲ್ಲಿ ನೋಡಿ, ಸಾಮಾನ್ಯವಾಗಿ ನಿಮಗೆ ಇಲ್ಲಿ ಅಂದರೆ ವಿಷಯಗಳನ್ನು ಹೇಳಬೇಕಿದ್ರೆ ಏನಾಗ್ತದೆ ಅಂತಂದರೆ, ಬೇರೆ ಎಲ್ಲ ವಿಷಯ ಹೇಳಬೇಕಾದ್ರೆ ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಏನಾಗ್ತದೆಪ್ಪ? ಅರ್ಥ ಆಗ್ತದೆ? ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಈ ವಿಷಯ ಬೇರೆ. ಈ ವಿಷಯವನ್ನು ಈ ರೀತಿ ತಗೊಳ್ಬಾರ್ದು ನೀವು. ಇಲ್ಲಿ 5 ಬಿಂದುಗಳು, ಇಲ್ಲಿ 4 ಆಯ್ತಲ್ಲ, ಆದರೆ 5 ವಿಷಯಗಳು ಬರ್ತವೆ. ಅವು ಯಾವುದು ಅಂದರೆ ಅದನ್ನು 5 ಪ್ರಕಾರದ ಸಂಸಾರ ಅಂತ ಹೇಳಿ ಕರೀತಾರೆ, ಅಥವಾ 5 ಪ್ರಕಾರದ ಪರಿವರ್ತನೆ ಅಥವಾ ಪರಾವರ್ತನೆ ಅಂತ ಹೇಳಿ ಕರೀತಾರೆ. ನೋಡಿ, ಅವು ಯಾವಪ್ಪ? ಬರೆದುಕೊಳ್ಳಿರಿ. ದ್ರವ್ಯ, ಕ್ಷೇತ್ರ, ಕಾಲ, ಭವ, ಭಾವ. ಅರ್ಥ ಆಯಿತು? ಇದು ಈ ಕ್ರಮವಾಗಿ ನೀವು ಅದನ್ನು ಬರೆದು ಕಲಿತುಕೊಳ್ಳಬೇಕಾಗ್ತದೆ. ಈ ಮೊದಲಿನ ಪರಿವರ್ತನೆಗಳು ಇವು ಅನಂತ ಕಾಲದವು. ಅದಕ್ಕಿಂತ ಮುಂದೆ ಬರುವಂಥವು ಅವು ದುಪ್ಪಟ್ಟು, ಅಂದರೆ 3 ಪಟ್ಟು 4 ಪಟ್ಟು ಈ ರೀತಿ ದೊಡ್ಡ ಕಾಲಗಳು ಮುಂದೆ ಬರ್ತವೆ. ಆ ವಿಷಯ ಭಾಳ ದೊಡ್ಡದು. ಆದ್ದರಿಂದ ಇಲ್ಲಿ ನಾನು ಅದನ್ನು ಹೇಳೋದಿಲ್ಲ, ಯಾಕೆಂದರೆ ವಿಷಯ ಅದಲ್ಲ. ಅದಕ್ಕೊಂದು ಬೇರೆ ಯಾವುದಾದ್ರು ಪ್ರತ್ಯೇಕ ಭಾಗ ಮಾಡಿ ನಿಮ್ಗೆ ಅದನ್ನು ಹೇಳ್ತೀನಿ. ಈ ವಿಷಯದಲ್ಲಿ ಅದಿಲ್ಲ. ಇಷ್ಟೇ ತಿಳ್ಕೊಡ್ರಿ. ಇಲ್ಲಿ ನೋಡಿ,
ದ್ರವ್ಯ ಅಥವಾ ಭಾವರೂಪ ಪಂಚ ಪರಿವರ್ತನೆಯ ರೂಪದ ಸಂಸಾರದಿಂದ ಭಯ ಉತ್ಪನ್ನವಾಗುವುದು ಸಂವೇಗ ಭಾವನೆ ಇದೆ ಅಥವಾ ಸಂವೇಗ ಇದೆ. ಇನ್ನು ಮುಂದೆ, ಸಂಸಾರವು ನೋಡಲು ಸುರಮ್ಯ ಮತ್ತು ಸ್ವಾದದಲ್ಲಿ ಮಧುರ, ಆದರೆ ಅದರ ಕರ್ಮಫಲ ಕೊಡುವಾಗ ಮಾತ್ರ ಕಾಲಕೂಟ ವಿಷದಂತೆ ಅತೀ ಅತಿ ಘೋರ ಘೋರ ದುಃಖದಾಯಿ. ಅಂತಂದರೆ ಸಂಸಾರ ನೋಡೋದಕ್ಕೆ ಮಾತ್ರ ಸುರಮ್ಯ, ಭಾಳ ಸುಂದರವಾಗಿ ಕಾಣ್ತದೆ, ಸಂತೋಷ ಅನ್ನಿಸ್ತದೆ. ಯಾಕೆಂದರೆ ಸ್ವಲ್ಪ ಅಂದರೆ ನಮ್ಮ ಕಿಂಚಿತ್ ಪುಣ್ಯದ ಉದಯದಲ್ಲಿ ನಮಗೆ ಧನ ಸಂಪತ್ತಿ ಮತ್ತು ಒಳ್ಳೆ ಬಂಧುಗಳು, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು ಇದೆಲ್ಲ ಪ್ರಾಪ್ತ ಆಗ್ತದೆ. ಯಾವುದು? ಕಿಂಚಿತ್ ಪುಣ್ಯದ ಉದಯದಿಂದ. ಇದು ಆವಾಗ ನೋಡಲು ಸುರಮ್ಯ ಅಂದರೆ ಭಾಳ ಸುಂದರವಾಗಿ ಕಾಣ್ತದೆ ಮತ್ತು ಸ್ವಾದದಲ್ಲೂ ಕೂಡ ಮಧುರ ಅನ್ನಿಸ್ತದೆ. ಆದರೆ ಅದು ಯಾವಾಗ ವಿಪಾಕದಲ್ಲಿ ಬರ್ತದೆ, ಅಂದರೆ ಕರ್ಮದ ಉದಯ ಯಾವಾಗ ಬರ್ತದೆ ಆವಾಗ ಮಾತ್ರ ಕಾಲಕೂಟ ವಿಷದಂತೆ ಅತಿ ಘೋರ ದುಃಖವನ್ನು ಕೊಡುತ್ತದೆ ಈ ಸಂಸಾರದ ಇಂದ್ರಿಯ ವಿಷಯಗಳು. ಸಂವೇಗ ಭಾವನೆಯಿಂದ ಸಂಯಮ, ವೈರಾಗ್ಯ ಎಲ್ಲವೂ ಸಿದ್ಧಿಸುತ್ತವೆ. ಯಾವ ಜೀವನಲ್ಲಿ ಸಂವೇಗ ಭಾವನೆ ಇಲ್ಲ ಅವನಿಗೆ ಸಂಯಮ, ವೈರಾಗ್ಯ ಯಾವುದು ಕೂಡ ಫಲಿಸುವುದಿಲ್ಲ. ಅದು ಆದರೂ ಕೂಡ ತಕ್ಷಣವೇ ಅವನನ್ನು ಬಿಟ್ಟು ಹೋಗುತ್ತದೆ. ಆ ಸಂಯಮ ಮತ್ತು ವೈರಾಗ್ಯವನ್ನು ದೃಢವಾಗಿ ಇಡುವ ಭಾವನೆಯೇ ಈ ಸಂವೇಗ ಭಾವನೆ. ಇನ್ನು ಅನ್ಯ ಮಹಾಶಾಸ್ತ್ರಗಳ ಅನ್ಯ ಪಾರಿಭಾಷೆ ಶಬ್ದಗಳನ್ನು ಒಂದು ಸ್ವಲ್ಪ ನೋಡ್ರಿ. 1 ಅದನ್ನು ಬರ್ಕೊಳ್ರಿ. ಧರ್ಮದಲ್ಲಿ ಅಥವಾ ಧರ್ಮದ ಫಲದಲ್ಲಿ ಆತ್ಮನಿಗೆ ಪರಮ ಉತ್ಸಾಹ ಇರುವುದು ಕೂಡ ಸಂವೇಗ ಇದೆ. 2 ಧಾರ್ಮಿಕ ಪುರುಷರಲ್ಲಿ ಅನುರಾಗ ಮತ್ತು ಪಂಚ ಪರಮೇಶಿಗಳಲ್ಲಿ ಪ್ರೀತಿ ಸಂವೇಗ ಇದೆ. 3ನೇ ವಿಷಯ, ಶಾರೀರಿಕ, ಮಾನಸಿಕ ಮತ್ತು ಆಗಂತುಕ ವೇದನೆಗಳಿಂದ ತುಂಬಿರುವ ಈ ಸಂಸಾರವು ಇಂದ್ರಜಾಲದ ಸಮಾನ ಕ್ಷಣಿಕೆ ಇದೆ. ಈ ರೀತಿ ಸಂಸಾರದಿಂದ ಭಯ ಅಂದರೆ ಭೀತಿ ಆಗುವುದು ಸಂವೇಗ ಇದೆ. ಇದು ಅನ್ಯ ಮಹಾಶಾಸ್ತ್ರಗಳ ಬೇರೆ ಬೇರೆ ಪಾರಿಭಾಷೆಗಳು. ಆದರೆ ನೀವು ಅದನ್ನು ಯಾವುದನ್ನು ತಿಳಿದ್ರೂ ಸರಿಯೇ, ಆದರೆ ತಿಳಿಯುವಂಥ ಪದ್ಧತಿ ಸರಿಯಾಗಿದ್ದರೆ ಅದು ಒಂದರಲ್ಲೇ ನಿಮಗೆ ಅತಿಯಾದ ಜ್ಞಾನದ ಪ್ರಾಪ್ತಿ ಆಗುತ್ತದೆ. ಸಾಮಾನ್ಯವಾಗಿ ಜೀವಕ್ಕೆ ಶಾರೀರಿಕ ದುಃಖ, ನರಕಿಗಳ ದುಃಖ ಅಂತೂ ಅತಿ ವಿಶೇಷ. ಯಾಕೆಂದರೆ ನರಕದ ಹೆಸರೇ ಇನ್ನೊಂದು ದುಃಖ. ಅಲ್ಲಿ ದುಃಖ ಬಿಟ್ಟರೆ ಸುಖದ ಅಂಶ ಲೇಷ ಮಾತ್ರ ಕೂಡ ಯಾವುದೂ ಇಲ್ಲ. ಅಲ್ಲಿ ನಾರಕಿಗಳನ್ನು ತುಂಡು 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 ಮಾಡ್ತಾರೆ. ಎಳ್ಳು ಇದೆಯಲ್ಲ, ಎಳ್ಳು ಅಥವಾ ಸಾಸಿವೆ ಇದೆಯಲ್ಲ, ಅಷ್ಟು ಸಣ್ಣ ತುಂಡು ತುಂಡು ತುಂಡಾಗಿ ಮಾಡ್ತಾರೆ. ಆದರೆ ತಕ್ಷಣವೇ ಆ ಶರೀರ ಪಾದರಸದಂತೆ ಪುನಃ ಜೋಡಿಸಿಕೊಳ್ಳುತ್ತದೆ. ಯಾಕೆಂದರೆ ಮನುಷ್ಯ ಮತ್ತು ತಿರ್ಯಂಚ ಭೋಗಭೂಮಿ ಬಿಟ್ಟು ಕರ್ಮಭೂಮಿದು, ಮನುಷ್ಯ ಮತ್ತು ತಿರ್ಯಂಚ ಕರ್ಮಭೂಮಿದು ಈ ಜೀವಗಳಿಗೆ ಆಯು ಸಮಾಪ್ತ ಆಗದೆಯೇ ಮರಣ ಆಗುತ್ತದೆ. ಆ ಸಂಭವ ಇದೆ. ಆದರೆ ನಾರಕಿಗಳು ಮತ್ತು ದೇವತೆಗಳಿಗೆ ಅವರ ಆಯು ಮುಗಿಯದೆಯೇ 1 ಸೆಕೆಂಡ್ ಅಥವಾ 1 ನಿಮಿಷ ಕೂಡ ಹಿಂದೆ ಮರಣ ಆಗಲು ಸಾಧ್ಯ ಇಲ್ಲ. ಇದೆಲ್ಲ ಸೈದ್ಧಾಂತಿಕ ನಿಯಮಗಳು ಇದ್ದಾವೆ. ಇವು ತ್ರಿಕಾಲದಲ್ಲೂ ಕೂಡ ಎಂದೂ ಕೂಡ ಬದಲು ಆಗುವುದಿಲ್ಲ. ಆದ್ದರಿಂದ ನಾರಕಿಗಳ ಶರೀರವನ್ನು ತುಂಡು ತುಂಡು ಮಾಡಿದಾಗ ಕೂಡ ಅದು ಪುನಃ ಜೋಡಿಸುತ್ತದೆ. ಇದು ನಿರಂತರವಾಗಿ ಆ ನರಕದಲ್ಲಿ ನಡೆಯುತ್ತಾ ಇರುತ್ತದೆ. ಕೊಚ್ಚುವುದು, ಸುಡುವುದು, ನೀರಿನಲ್ಲಿ ಮುಳುಗಿಸುವುದು, ಇಂಥದ್ದೆಲ್ಲ ಕೆಲಸಗಳು ಅಲ್ಲಿ ನಡೀತಾನೆ ಇರ್ತದೆ. ಇನ್ನು ತಿರ್ಯಂಚಗಳ ದುಃಖವಂತೂ ಸಾಮಾನ್ಯವಾಗಿ ನೀವು ನೋಡ್ತಾನೆ ಇದ್ದೀರಿ. ಛೇದನ, ಭೇದನ, ಹಸಿವು, ನೀರಡಿಕೆ, ಥಂಡಿ, ಬಿಸಿಲು, ಸೊಳ್ಳೆ ಕಚ್ಚುವುದು, ತಗಣೆ ಕಚ್ಚುವುದು, ಚೇಳು ಕಚ್ಚುವುದು, ಹುಳುಗಳು ಕಚ್ಚುವುದು, ಅನೇಕ ಪ್ರಕಾರದ ರೋಗಗಳು ಇವೆಲ್ಲ ಕೂಡ ತಿರ್ಯಂಚಗಳಲ್ಲಿ ಕಂಡುಬರ್ತದೆ. ಇನ್ನು ಮನುಷ್ಯರಲ್ಲಿ ಕೂಡ ಅನೇಕ ಪ್ರಕಾರದ ರೋಗಗಳು, ಅನೇಕ ಪ್ರಕಾರದ ಕೆಲಸ ಮಾಡಬೇಕಾಗ್ತದೆ, ಅನೇಕ ಪ್ರಕಾರದ ಶಾರೀರಿಕ ದುಃಖ. ಇದು ಎಲ್ಲ ಭಾಳ ಭಾಳ ವಿಚಿತ್ರವಾಗಿದೆ ನೋಡಿ. ನಾರಕಿ, ಮನುಷ್ಯ, ತಿರ್ಯಂಚ ಈ 3 ಗತಿಗಳಲ್ಲಿ
ಶಾರೀರಿಕ ದುಃಖವೂ ಇದೆ ಮತ್ತು ಮಾನಸಿಕ ದುಃಖವೂ ಇದೆ. ಆದರೆ ದೇವ ಪರ್ಯಾಯದಲ್ಲಿ ಶಾರೀರಿಕ ದುಃಖ ಇಲ್ಲ, ಆದರೆ ಅಲ್ಲಿ ಅತಿಯಾದ ಮಾನಸಿಕ ದುಃಖ ಪ್ರಾಪ್ತ ಆಗುತ್ತದೆ. ಯಾಕೆಂದರೆ ದೊಡ್ಡ ದೊಡ್ಡ ವೃದ್ಧಿದಾರಿ ದೇವತೆಗಳನ್ನು ನೋಡಿ ಕಡಿಮೆ ಪುಣ್ಯವಾನ ಜೀವಗಳದ್ದು ಬಹಳ ಸಂಕ್ಲೇಶ ಪರಿಣಾಮ ಆಗುತ್ತದೆ. ಆದ್ದರಿಂದ ದೇವಗತಿಯಲ್ಲಿ ಅತಿಯಾದ ಮಾನಸಿಕ ದುಃಖ ಇದೆ. ಅಂದ ಈ ವಿಷಯದಲ್ಲಿ ಈಗ ಏನಾಯಿತು, ಏನು ಗೊತ್ತಾಯ್ತು ನಿಮಗೆ? ನರಕ, ತಿರ್ಯಂಚ, ಮನುಷ್ಯ, ಇದರಲ್ಲಿ ಶಾರೀರಿಕ ಮತ್ತು ಮಾನಸಿಕ ಎರಡೂ ಪ್ರಕಾರದ ದುಃಖ ಇದೆ. ದೇವಗತಿಯಲ್ಲಿ ಮಾನಸಿಕ ದುಃಖ ಇದೆ. ಹಾಗಾದರೆ 4 ಗತಿಗಳಲ್ಲಿ ಮಾನಸಿಕ ದುಃಖ ಇರುತ್ತದೆ ಅಲ್ವಾ? ಇನ್ನು ಮುಂದೆ ಆಗಂತುಕ ದುಃಖ ಅಂದರೆ ಅಕಸ್ಮಾತ್ ಆಗಿ ಸಂಭವಿಸುವಂಥ ದುಃಖಗಳು, ಬೆಂಕಿ, ಗಾಳಿ, ಭೂಕಂಪ, ಯುದ್ಧ, ಪರರಿಂದ ದಾಳಿ ಆದಿ ಅನೇಕ ಪ್ರಕಾರದ ದುಃಖಗಳು ಆಗಂತುಕ ದುಃಖಗಳು ಇರ್ತವೆ. ದುಃಖಗಳ ಪ್ರಕಾರ ಅನಂತ ಇದ್ದು ಅವನ್ನೆಲ್ಲನೂ ಕೇವಲಿ ಭಗವಾನರು ಮಾತ್ರ ತಿಳಿಯಬೇಕು. ಇದು ನಮ್ಮ ಜ್ಞಾನದ ವಿಷಯವೇ ಅಲ್ಲ. ಆದರೆ ಇಷ್ಟೆಲ್ಲ ದುಃಖಗಳಲ್ಲಿ ಸಂವೇಗ ಭಾವನೆ ಇರುವಂತಹ ಸಮ್ಯಕ್ ದೃಷ್ಟಿ ಜೀವ ಇವೆಲ್ಲವೂ ಈ ಎಲ್ಲ ದುಃಖಗಳು ಕರ್ಮಜನಿತ ಪೀಡೆಗಳು ಇವೆ ಎಂದು ತಿಳಿದು ಇವುಗಳಲ್ಲಿ ಅವನು ಸಮಭಾವನೆಯನ್ನು ಇಡುತ್ತಾನೆ. ಅಂದರೆ ಸಮ್ಯಕ್ ದೃಷ್ಟಿ ಜೀವ ಇವು ಎಲ್ಲ ವಿಷಯಗಳಲ್ಲಿ ಸಮತಾ ಭಾವನೆಯನ್ನು ಇಡುತ್ತದೆ. ಯಾಕೆಂದರೆ ಸಮ್ಯಕ್ ದೃಷ್ಟಿ ಜೀವ ನರಕ, ತಿರ್ಯಂಚ, ಮನುಷ್ಯ, ದೇವ ಎಲ್ಲ ಕಡೆಯಲ್ಲೂ ಇರುತ್ತದೆ. ಇದಕ್ಕೆ ಉದಾಹರಣೆ ಅನೇಕ ಜೀವಗಳಿದ್ದಾವೆ. ಆದರೆ ಸೀತೆ, ಶೇಟು ಸುದರ್ಶನ್, ಪಾರ್ಶ್ವನಾಥ ಭಗವಾನರು ಇವರೆಲ್ಲರೂ ಮಹಾ ದುಃಖದ ಸಮಯದಲ್ಲೂ ಕೂಡ ಸಮತೆಯನ್ನು ಬಿಟ್ಟಿಲ್ಲ. ಸಂವೇಗ, ವೈರಾಗ್ಯ, ತತ್ವಜ್ಞಾನಗಳ ಬಲದಿಂದಲೇ ಇದೆಲ್ಲ ಸಾಧ್ಯ. ಇಲ್ಲಾಂದರೆ ಜೀವನದಲ್ಲಿ ಈ ರೀತಿ ಶಕ್ತಿ ಬರಲು ಸಾಧ್ಯ ಇಲ್ಲ. ಸಂವೇಗ ಇರುವ ಜೀವನಿಗೆ ಅಹಿಂಸಾವಾದ, ಸ್ಯಾದ್ವಾದಗಳ ಕ್ರಮದಿಂದ ಕೈವಲ್ಯದ ಪ್ರಾಪ್ತಿ ಆಗುತ್ತದೆ. ಇದುವೇ ಸರ್ವೋದಯದ ಸ್ಥಾಪನೆ ಇದೆ. ಕೇವಲ ಜ್ಞಾನವೇ ಸರ್ವೋದಯ ಇದೆ. ಸರ್ವೋದಯದ ಪ್ರಾಪ್ತಿಗಾಗಿ ಜೀವನು ಅಶಾಂತಿ, ದ್ವಂದ್ವಗಳ ಸಂಭಾವನೆ ಮತ್ತು ಕಷಾಯ ಉತ್ಪತ್ತಿಯಾಗುವಂತಹ ಕಾರ್ಯ ಇವೆಲ್ಲ ತ್ಯಾಗ ಮಾಡಬೇಕಾಗುತ್ತದೆ. ಇಲ್ಲಾಂದರೆ ಜೀವ ತನ್ನ ಸರ್ವೋದಯವನ್ನು ಪ್ರಾಪ್ತ ಮಾಡಿಕೊಳ್ಳಲಾರ. ಇಲ್ಲಿ ನಮಗೆ ಏನೇ ಪ್ರಾಪ್ತಿ ಆದರೂ ಅಕಸ್ಮಾತ್ ಚಕ್ರವರ್ತಿ ರಾಜ್ಯ ಎಲ್ಲ ಸಿಕ್ಕಿದರೂ ಕೂಡ ಅದು ಜೀವದ ಸರ್ವೋದಯ ಅಲ್ಲ. ಜೀವಕ್ಕೆ ಮೋಹನೀಯ ನಾಶ ಆದ ನಂತರ ಯಾವಾಗ ಮತ್ತೆ ಮುಂದೆ ಹೋಗಿ ಯಾವಾಗ ಜ್ಞಾನವರ್ಣೀಯ ಕರ್ಮದ ನಾಶದಿಂದ ಕೇವಲ ಜ್ಞಾನದ ಪ್ರಾಪ್ತಿ ಆಗ್ತದೆ, ಅದು ಜೀವದ ಸರ್ವೋದಯ ಪ್ರಾಪ್ತಿ. ಈಗ ಹೇಳಿದ ಕಾರಣ ನಮ್ಮಿಂದ ಬೇರೆ ಮಾಡಲು ಅಸಾಧ್ಯ ಇದ್ದಾಗ ಅಂದರೆ ಯಾವ್ಯಾವುದು ಗೊತ್ತಾ? ಈಗ ಅಶಾಂತಿ, ದ್ವಂದ್ವಗಳ ಸಂಭಾವನೆ, ಕಷಾಯಗಳ ಉತ್ಪತ್ತಿ ಇವೆಲ್ಲ ಇದಾವಲ್ಲ, ಇದನ್ನು ಹೇಗಾದರೂ ಮಾಡಿ ತ್ಯಾಗ ಮಾಡಬೇಕು ಅಲ್ವಾ? ಆದರೆ ಈ ವಿಷಯಗಳನ್ನು ಅಂದರೆ ಯಾವುದನ್ನಪ್ಪ? ಅಶಾಂತಿಯನ್ನು, ದ್ವಂದ್ವಗಳನ್ನು, ಇದೆಲ್ಲ ಈ ಕಷಾಯ ಉತ್ಪತ್ತಿ ಆಗುವಂಥ ಕಾರ್ಯ ಇವೆಲ್ಲ ಮೊದಲು ನಾವು ತ್ಯಾಗ ಮಾಡಬೇಕಲ್ವಾ? ಅಕಸ್ಮಾತ್ ನಮ್ಮಿಂದ ಇದನ್ನು ತ್ಯಾಗ ಮಾಡಲು ಅಸಾಧ್ಯ ಇದ್ದಾಗ, ಯಾಕೆಂದರೆ ಪ್ರತಿಯೊಬ್ಬರ ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಬೇರೆ ಬೇರೆ ಇದ್ದು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಸ್ಥಳಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ. ಆವಾಗ ಅದನ್ನು ಅನಿವಾರ್ಯ ಎಂದು ಕರೆಯಲಾಗ್ತದೆ. ಅಂದರೆ ಇದು ಅನಿವಾರ್ಯ, ನಮಗೆ ಗೊತ್ತಿದೆ ಇದು ಮಾಡಬಾರ್ದು ಅಂತ, ಆದರೂ ಕೂಡ ಇದು ಈ ಸ್ಥಳದಲ್ಲಿ ಅನಿವಾರ್ಯ, ಈ ರೀತಿ ಬರ್ತದೆ ಅಲ್ವಾ? ನೋಡಿ, ಈ ರೀತಿ ವಿಷಯ ನಿಮಗೆ ಪದೇ ಪದೇ ಎಲ್ಲ ಮನುಷ್ಯರಿಂದ ಸಿಗ್ತದೆ. ಅವ್ರಿಗೆ ಗೊತ್ತಿರ್ತದೆ ಇಂಥದ್ದು ಮಾಡಬಾರ್ದು, ಇದು ತಪ್ಪಿದೆ, ಆದರೂ ಕೂಡ ಅವ್ರು ಏನಂತಾರೆ? ಇದು ನನಗೆ ಅನಿವಾರ್ಯ ಇದೆ, ಇಲ್ಲಾಂದರೆ ನನ್ನ ಜೀವನ ಸಾಧ್ಯವೇ ಇಲ್ಲ ಅಲ್ವಾ? ಈ ರೀತಿ ಎಲ್ಲ ಇರ್ತದೆ. ಆವಾಗ ಅಂದರೆ ಏನು ಗೊತ್ತಾಯ್ತು ನಿಮಗೀಗ? ಏನೇನು ಗೊತ್ತಾಯಿತು? ಯಾವ ಸ್ಥಳದಲ್ಲಿ ಅಶಾಂತಿ, ದ್ವಂದ್ವ, ಕಷಾಯ ಉತ್ಪನ್ನೆ ಆಗುವಂತಹ ಸಂಭಾವನೆ ಇದೆ, ಆ ಸ್ಥಳ ಅದನ್ನು ನಾವು ತ್ಯಾಗ ಮಾಡಬೇಕು. ಅಕಸ್ಮಾತ್ ನಮಗೆ ಅದನ್ನು ತ್ಯಾಗ ಮಾಡಲು ಅಸಾಧ್ಯ ಇದ್ದಾಗ ನಾವು ಪ್ರಯತ್ನ ಮಾಡಿ ಅಂದರೆ ಪುರುಷಾರ್ಥ ಮಾಡಿ ಸ್ವಯಂ ಅಲ್ಲಿಂದ ಬೇರೆ ಕಡೆಗೆ ಹೋಗಿ ಬಿಡಬೇಕು.
ಯಾಕೆಂದರೆ ನಮ್ಮ ಶಿಕ್ಷಣ ಗುರುಗಳು ಇದನ್ನ ಭಾಳ ಹೇಳ್ತಾಯಿದ್ರು, ಯಾವ ಸ್ಥಳದಲ್ಲಿ ನಮಗೆ ಶಾಂತಿ ನೆಮ್ಮದಿ ಇರುವುದಿಲ್ಲ, ನಮ್ಮ ಸಂಯಮ ನಮ್ಮ ಚಾರಿತ್ರ್ಯ ಪಾಲನೆ ಆಗುವುದಿಲ್ಲ, ಯಾವ ಸ್ಥಳದಲ್ಲಿ ಅತಿ ಸಂಕ್ಲೇಶ ಆಗುತ್ತದೆ ಜೀವಗಳಿಂದ, ಅಂಥ ಸ್ಥಳವನ್ನು ಬಿಟ್ಟು ಬಿಡಬೇಕು. ಆವಾಗ ಅತಿಯಾದ ಪುರುಷಾರ್ಥವನ್ನು ನಾವು ಮಾಡಿ ನಿರ್ವಿಘ್ನ ಜೀವನ ನಿರ್ಮಾಣ ಮಾಡಬೇಕು. ಯಾಕೆಂತಂದರೆ ನಾವು ಸ್ವಲ್ಪ ಸಮಯ ಬದುಕೋದಕ್ಕೋಸ್ಕರನೇ ಇವರನ್ನು ಅನಿವಾರ್ಯ ಅಂತ ಹೇಳಿ ನಮ್ಮ ಜೀವನವನ್ನೇ ನಾವು, ನಮ್ಮ ಆತ್ಮನ ಘಾತವನ್ನು ನಾವೇ ಮಾಡಿಕೊಳ್ಳಬೇಕಾಗುತ್ತದೆ. ಅಂಥ ಪರಿಸ್ಥಿತಿ ಬಂದಾಗ ಸ್ವಲ್ಪ ಬೇರೆಯವರು ವಿರೋಧವಾದ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ವಿರುದ್ಧವಾಗಿ ಕಾರ್ಯ ಮಾಡಿದರೂ ಪರವಾಗಿಲ್ಲ, ನಮಗೆ ಅವರು ವಿರೋಧ ಮಾಡಿದರೂ ಪರವಾಗಿಲ್ಲ, ನಾವು ಹೇಗಾದರೂ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ನಾವು ನಿರ್ವಿಘ್ನವಾದ ಜೀವನವನ್ನು ನಿರ್ಮಾಣ ಮಾಡಲೇಬೇಕು. ಇಲ್ಲ ಅಂತಂದರೆ ಸಂಯಮ ಚಾರಿತ್ರ್ಯ ತಪ ಯಾವುದನ್ನೂ ಕೂಡ ನೀವು ಪಾಲಿಸಲು ಸಾಧ್ಯ ಇಲ್ಲ. ಹೇಗೆ ಆಶೆಗಳು ಕಡಿಮೆ ಆಗುತ್ತಾ ಹೋಗುತ್ತವೆಯೋ ಹಾಗೆಯೇ ವೈರಾಗ್ಯ ಸಂವೇಗಗಳು ಬೆಳೀತಾ ಹೋಗ್ತವೆ. ಅದಕ್ಕೂ ಯಾವುದೋ ಒಂದು ವಿಶೇಷವಾದ ಸಂಬಂಧ. ಏನಪ್ಪ, ಹೇಗೆ ನಮ್ಮ ಆಶೆಗಳು ಕಡಿಮೆ ಆಗ್ತವೆ ನೋಡಿ, ಅದೇ ರೀತಿ ಅದೇ ಪ್ರಮಾಣದಲ್ಲಿ, ಅಂದರೆ ಅದೇ ಪರ್ಸೆಂಟ್ ಅಂತಿರಲ್ಲ, ಅದೇ ರೀತಿ ಅದೇ ಪ್ರಮಾಣದಲ್ಲಿ ವೈರಾಗ್ಯ ಮತ್ತು ಸಂವೇಗ ಎರಡೂ ಭಾವನೆಗಳು ಬೆಳೀತಾ ಹೋಗ್ತವೆ. ಅವು ಬೆಳೀತಾ ಹೋದಾಗೆ ಆತ್ಮನ ಒಂದು ರೀತಿ ಹೊಳಪು ಅದು ಬೇರೆಯೇ ಬರ್ತದೆ. ಶರೀರ ರೂಪದ ಈ ದೇವಾಲಯದಲ್ಲಿ, ಅಂದರೆ ಶರೀರ ಇದೆಯಲ್ಲ, ಶರೀರ ರೂಪದ ದೇವಾಲಯದಲ್ಲಿ ಅನಂತ ಚತುಷ್ಟಯಗಳಿಂದ ಯುಕ್ತ ಆತ್ಮ ವಿರಾಜಮಾನನಿದ್ದಾನೆ. ಅವನು ಸಂವೇಗ ವೈರಾಗ್ಯಗಳಿಂದ ಮಾತ್ರ ಅವನ ಪ್ರಾಪ್ತಿ ಸಾಧ್ಯ. ಅಂತಂದರೆ ನೀವು ಕೇಳಬಹುದು, ಹಾಗಿದ್ದರೆ ಈಗ ನಾನೇ ಇದ್ದೇನೆ, ನನ್ನ ಪ್ರಾಪ್ತಿ ಏಕೆ ಬೇಕು? ಅಂದರೆ ಒಂದು ಸಾಮಾನ್ಯವಾದ ವಿಷಯವನ್ನು ನೆನಪಿಟ್ಕೊಳ್ರಿ. ಯಾರಿಗಾದರೂ ಗುರುಗಳು ಹೇಳ್ತಾರೆ ಅಥವಾ ಶಾಸ್ತ್ರದ ಬೋಧನೆ ಇದೆ, ಏನು ಅಂತಂದರೆ, ಹೇ ಜೀವ, ನಿನ್ನನ್ನು ನೀನು ಪ್ರಾಪ್ತ ಮಾಡಿಕೊಳ್ಳು. ಹಾಗೆ ಅಂತ ಹೇಳಿದ ತಕ್ಷಣ ನಾವು ಅದನ್ನು ತಪ್ಪಾಗಿ ತಿಳಿತೇವೆ. ಹಾಗಾದರೆ ನಾನು ಬೇರೆಯವರ ಮೇಲೆ ಆಶ್ರಿತ ಇದ್ದೇನೋ ಅಥವಾ ನಾನೇ ಇದ್ದೇನಲ್ಲ, ಮತ್ತು ನನ್ನನ್ನು ನನಗೆ ಪ್ರಾಪ್ತ ಮಾಡಿಕೊಳ್ಳುವಂಥ ಕಾರಣವಾದರೂ ಏಕೆ ಬೇಕು ಎಂದು ಅಹಂಕಾರದಿಂದ ನಾವು ವಿಚಾರ ಮಾಡ್ತೇವೆ. ಆದರೆ ಸತ್ಯಾಂಶ ಹಾಗೆ ಇಲ್ಲ. ಹೌದು, ನೀವೇ ಇದ್ದೀರಿ, ನಾವೇ ಇದ್ದೀವಿ, ಇದು ಸತ್ಯ ಇದೆ. ಪ್ರತ್ಯೇಕ ಜೀವ ಸ್ವತಂತ್ರ ಇದೆ, ಜಿನೇಂದ್ರ ಭಗವಾನ್ ಹೇಳಿದ್ದಾರೆ, ಇದು ಸತ್ಯ ಇದೆ, ಇದು ನಿಮಗೂ ಗೊತ್ತಿದೆ. ಹಾಗಾದರೆ ಮತ್ತೆ ನಿಮ್ಮನ್ನು ನೀವೇ ಇರುವುದರಿಂದ, ಅಂದರೆ ನೀವೇ ಇರುವುದರಿಂದ ನಿಮ್ಮನ್ನು ನೀವು ಪ್ರಾಪ್ತ ಮಾಡಿಕೊಳ್ಳುವುದಾದರೂ ಯಾವುದನ್ನು ನೋಡಿ. ಒಂದು ಸಣ್ಣ ವಿಷಯ, ಸೂರ್ಯನಲ್ಲಿ ಈಗ ಬೆಳಕಿದೆ ಅಲ್ವಾ? ಹಾಗಾದರೆ ಸೂರ್ಯ ಬೆಳಕನ್ನು ಪ್ರಾಪ್ತ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಏನು ಅರ್ಥ ಇರೋದಿಲ್ಲಲ್ವಾ? ಹಾಗೆ ಅಲ್ಲ, ಆ ಥರ ಅಲ್ಲ. ಅದು ಜೀವ ನಿನ್ನನ್ನು ನೀನು ಪ್ರಾಪ್ತ ಮಾಡಿಕೋ ಅಂತಂದರೆ, ಜೀವ ನಿನ್ನ ಬಗ್ಗೆ ನೀನು ತಿಳಿದುಕೋ. ಗುರುಗಳ ಉಪದೇಶ ಏನು? ಅದು ಕರುಣಾಮಯ ಉಪದೇಶ ಇರ್ತದೆ ಗುರುಗಳದ್ದು. ನಾವು ಅಹಂಕಾರ ಅಜ್ಞಾನದ ಕಾರಣದಿಂದ ಅದನ್ನು ತಪ್ಪಾಗಿ ತಿಳ್ಕೊತೀವಿ. ಗುರುಗಳು ಏನು ಉಪದೇಶ ಮಾಡ್ತಾರೆ? ಹೇ ಜೀವ, ನಿನ್ನನ್ನು ನೀನು ಹೇಗಾದರೂ ಮಾಡಿ ತಿಳಿದುಕೋ ಅಂತಂದರೆ, ಹೇ ಜೀವ, ನಿನ್ನಲ್ಲಿ ಅನಂತ ಜ್ಞಾನ ಇದೆ, ಅನಂತ ದರ್ಶನ ಇದೆ, ಅನಂತ ವೀರ್ಯ ಇದೆ, ಅನಂತ ಸುಖ ಇದೆ, ನೀನು ಅನಂತ ಚತುಷ್ಟಯಗಳಿಂದ ಸಹಿತ ಇದೆಯಾ, ನೀನು ಭಗವಾನ್ ಇದೆಯಾ, ನೀನು ಭಗವಾನ್ ಅಂತ ಹೇಳಿ ಗುರುಗಳು ತಿಳಿಸಿ ಹೇಳ್ತಾರೆ. ಆದರೆ ಜೀವ, ನಿನ್ನನ್ನು ನೀನು ಏಕೆ ತಿಳಿಯುವುದಿಲ್ಲ? ನಿನಗೆ ಅಂಥ ಅಜ್ಞಾನ ಏಕೆ ಆವರಿಸಿತು? ಅಂಥ ಮಿಥ್ಯಾತ್ವ ನಿನ್ನನ್ನು ಏಕೆ ಆಕ್ರಮಣ ಮಾಡಿಬಿಡ್ತು ಅಂತ ಹೇಳಿ ಗುರುಗಳು ಸಮಾಧಾನದಿಂದ ಕರುಣಾಭಾವದಿಂದ ಉಪದೇಶ ಮಾಡುತ್ತಾರೆ. ಹಾಗಾದರೆ ಯಾವುದಾದರೂ ವಿರಳೇ ಜೀವ ಗುರುಗಳ ಉಪದೇಶವನ್ನು ಕೇಳುತ್ತದೆ. ಕೇಳಿದ ಮೇಲೆ ಗುರುಗಳಿಗೆ ಶರಣಾಗಿ, ಶಾಸ್ತ್ರಕ್ಕೆ ಶರಣಾಗಿ ಕೇಳುತ್ತದೆ ಆ ಜೀವ. ಹಾಗಾದರೆ ನನ್ನನ್ನು ನಾನು ಹೇಗೆ ಪ್ರಾಪ್ತ ಮಾಡಿಕೊಳ್ಳಬೇಕು? ಆವಾಗ ಗುರುಗಳು ಉಪದೇಶ ಮಾಡ್ತಾರೆ. ನಿನಗೆ ಮೊದಲು
ಸಂವೇಗ ಭಾವನೆ ಬೇಕು. ಅಂದರೆ ಸಂಸಾರದಿಂದ ನಿನಗೆ ಹೆದರಿಕೆ ಬೇಕು. ಸಂಸಾರದಿಂದ ನಿನಗೆ ಹೆದರಿಕೆ ಇಲ್ಲ ಜೀವ. ನಿನಗೆ ಹೆದರಿಕೆ ಬಂತು ಅಂದರೆ ನೀನು ಸಂಯಮಿ ಆಗುತ್ತಿ, ನೀನು ಚಾರಿತ್ರ್ಯವನ್ನು ಪಾಲನೆ ಮಾಡ್ತಿ. ಅದಾದ ನಂತರ ಪಾಲನೆ ಮಾಡ್ತಾ 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 ಒಂದಲ್ಲ ಒಂದು ದಿವಸ ಮುಂದೆ ಹೋದಾಗ ನಿನಗೆ ಅನಂತ ಚತುಷ್ಟಯಗಳು ಪ್ರಾಪ್ತ ಆಗುತ್ತೆ. ಆವಾಗ ನೀನೇ ಸ್ವಯಂ ಭಗವಾನ್ ಇದೆಯಾ ಅಂತ ಹೇಳಿ ಗುರುಗಳು ಶಾಸ್ತ್ರದಲ್ಲಿ ಕರುಣಾಭಾವದಿಂದ ಉಪದೇಶ ಮಾಡುತ್ತಾರೆ. ಯಾಕೆಂದರೆ ಜಿನೇಂದ್ರ ಭಗವಾನರ ಉಪದೇಶ ಅಂತೂ ಸರ್ವಶ್ರೇಷ್ಠ. ಆದರೆ ಜಿನೇಂದ್ರ ಭಗವಾನರು ಈಗ ನಮ್ಮ ದುರಾದೃಷ್ಟದಿಂದ ನಮಗೆ ಉಪಲಬ್ಧ ಇಲ್ಲ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.